ನಮ್ಮ ಶಿವಮೊಗ್ಗದವರು ಬೇರೆ ಇನ್ನೊಬ್ರು ನಮ್ಮ ರಾಜ್ಯದ ಇಬ್ರು ಇನ್ನೂ ಲೆಕ್ಕ ಇಲ್ಲ. ಅದು ಎಷ್ಟಾಗಿ ನಿರ್ದಿಷ್ಟವಾಗಿ ಲೆಕ್ಕ ಹೇಳಲಿಕ್ಕೆ ಸದ್ಯಕ್ಕೆ ಮೋಸ್ಟ್ಲಿ ಆಗ್ಲಿಕ್ಕಿಲ್ಲ. ಸೊ ಇದು ಘಟನೆ ಆಗ್ಬಾರ್ದಾಗಿತ್ತು. ಇಡೀ ದೇಶ ಈ ಘಟನೆ ಖಂಡಿಸ್ತದೆ, ನಾವು ಕೂಡ ಖಂಡಿಸ್ತೀವಿ. ಮುಂದೆ ಈ ರೀತಿ ಆಗಂಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ವಹಿಸಬೇಕು. ಈ ಘಟನೆಯಲ್ಲಿ ನಾವೆಲ್ಲ ಕೇಂದ್ರ ಸರ್ಕಾರ ಜೊತೆ ಇದ್ದೀವಿ. ಯಾಕಂದ್ರೆ ನಾವೆಲ್ಲ ಇರಲೇಬೇಕಾಗಿದ್ದ ಜೊತೆ ಇರುವಂತ ಎಲ್ಲ ಪಕ್ಷದವರು ಇರ್ಬೋದು, ಯಾರೇ ಇರ್ಬೋದು ಕೂಡ ಕೇಂದ್ರ ಸರ್ಕಾರ ಜೊತೆ ನಾವು ಇರ್ತೀವಿ. ಇದನ್ನ ಹತ್ತಿಕ್ಕಬೇಕು. ಮುಂದೆ ಆಗದಂಗ ಕ್ರಮ ಕೈಗೊಳ್ಳುವಂತ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲೆ ಇದೆ. ನೋಡಿ, ಅದೆಲ್ಲ ಅಲ್ಲಿ ಏನಾಗಿದೆ ಘಟನೆ ಆಗಿದೆ ಅದು ಹೇಳಿದಷ್ಟೇ. ಇನ್ನದೆಲ್ಲ ಕೇಂದ್ರ ಸರ್ಕಾರ ಎನ್ಕ್ವೈರಿಯಲ್ಲಿ ಅದೆಲ್ಲ ಯಾರು ಮಾಡ್ರು, ಯಾಕೆ ಮಾಡ್ರು, ಏನ್ ಉದ್ದೇಶ ಇತ್ತು ಅದೆಲ್ಲ ನಂತರ ಬರ್ತೈತಿ. ಈಗ ಇಷ್ಟೇ ಈಗ ಅವ್ರು ಏನು ಉದ್ದೇಶ ಇತ್ತು, ಯಾಕೆ ಮಾಡಿದ್ದಾರೆ, ಅವ್ರು ಮಾಡೋಂಥ ಯಾರ ಮನಸ್ಥಿತಿ, ಅದ್ರ ಹಿಂದೆ ಯಾರಿದ್ದಾರೆ, ಇದೆಲ್ಲ ಚರ್ಚೆಯಲ್ಲಿ ಬರ್ತೈತಿ. ತಕ್ಷಣ ಸೇನಾ ಪಡೆಗಳನ್ನ ಸೈನಿಕರನ್ನ ಅಟ್ಯಾಕ್ ಮಾಡುವಂತ ಕೆಲಸ ಆಗ್ತಾ ಇತ್ತು. ಈಗ ಸಾರ್ವಜನಿಕರು ಪ್ರವಾಸಿಗರನ್ನ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಅವ್ರ ಮನಸ್ಥಿತಿ ಹೆಂಗಿರ್ತೈತಿ ಹೇಳಲಿಕ್ಕೆ ಆಗೋಲ್ಲ. ಅದು ಅವ್ರು ಹೆಂಗೆ ಏನು, ಅವ್ರಿಗೆ ಯಾರು ಗೈಡ್ ಮಾಡ್ತಾರ, ಇದೆಲ್ಲ ಕೇಂದ್ರ ಸರ್ಕಾರ ಪತ್ತೆ ಹಚ್ಚುವಂತ ಕೆಲಸ ಅವ್ರ ಜವಾಬ್ದಾರಿ ಇದೆ, ಅವ್ರು ಮಾಡ್ಬೇಕು. ರಾಜ್ಯ ಸರ್ಕಾರಗಳು ಯಾವ ರೀತಿ ಸಹಕಾರ ಕೊಡ್ತವೆ ಅಲ್ಲ, ಅದ್ರದಲ್ಲಿ ನಮ್ದೇನು ಪಾತ್ರ ಇಲ್ಲ. ಈಗ ಯಾಕಂದ್ರೆ ಅಲ್ಲಿ ಅದು ಬೇರೆ ರಾಜ್ಯದಲ್ಲಿ ಆಗಿರುವಂಥದ್ದು, ಅದೆಲ್ಲ ಸೈನ್ಯ ನಿಯಂತ್ರಣದಲ್ಲಿರುವಂಥ ಒಂದು ಪ್ರದೇಶ. ಮೊದಲಿಂದಲೂ 70 ವರ್ಷದಿಂದ ಅದು ಸಮಸ್ಯೆ ಇರುವಂಥ ರಾಜ್ಯ. ಸೊ ಅದು ಹೆಚ್ಚು ಕೇಂದ್ರ ಸರ್ಕಾರ ಮೇಲೆ ಜವಾಬ್ದಾರಿ ಇದೆ. ಸೊ ಅವ್ರು ಅದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಟ್ಯಾಕಲ್ ಮಾಡಬೇಕು. ಸಚಿವ ಸಂಪುಟ ಸಾಧ್ಯತೆ ಹೆಚ್ಚು ಮಾದೇವನವರು ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಮೋದಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭದ್ರತಾ ವೈಫಲ್ಯದಿಂದ ಇದು ಘಟನೆ ಆಗಿದೆ, ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ನೋಡಿ, ಅದು ಅವರ ಇರ್ಬೇಕು, ಅವರ ಅಭಿಪ್ರಾಯ ಇರಬಹುದು. ಸೊ ಈಗ ಆ ಘಟನೆಯನ್ನ ಮೊದಲು ನಿಯಂತ್ರಣ ಮಾಡಬೇಕು, ಮತ್ತೆ ಪರಿಹಾರ ಮಾಡಬೇಕು. ಯಾರು ಹೊಣೆ ಅಂತ ಘಟನೆಗಳು ನಡೆಯೋದಕ್ಕೆ ಯಾರು ಹೊಣೆ? ಯಾರು ಹೊಣೆ ಅಂದ್ರೆ ನೀವು ಅದನ್ನೇ ನೀವು ಸರ್ಚ್ ಮಾಡ್ಬೇಕಲ್ಲ, ಯಾರು ಹೊಣೆ ಅಂತ. ಈಗ ನಿಮ್ದು ಜವಾಬ್ದಾರಿ ಇದೆ, ನಮ್ದು ಅಷ್ಟೇ ಅಲ್ಲ. ಜಾಸ್ತಿ ಅನುಭವ ನನಗೂ ಇದೆ, ನೀವು ಕಾಶ್ಮೀರದ ಕನ್ಯಾಕುಮಾರಿ ನಿಮ್ದು ಒಂದು ನೆಟ್ವರ್ಕ್ ಇದೆ. ಯಾರು ಹೊಣೆಗಾರ ಅನ್ನೋದು ಪತ್ತೆ ಹಚ್ಚುವಂತ ಕೆಲಸ ನಿಮ್ದು ಇದೆ, ನಮ್ದು ಇದೆ. ತಕ್ಷಣ ಹೇಳಕ್ಕಾಗೋಲ್ಲ. ಹೊಣೆಗಾರಿಕೆಯನ್ನ ಮಾದೇವಪ್ಪ ಅವರು ಉಳಿಸಿರುವಂತದ್ದು ಪ್ರಧಾನಿಗಳಿಗೆ ಅಂತ ಹೇಳಿ ಅಲ್ಲ, ಅವರಿಗೆ ಉಳಿಸ್ಬಿಟ್ಟು ಅವರು ರಾಜೀನಾಮೆ ತಕ್ಷಣ ಹೇಳಲಿಕ್ಕೆ ಸಾಧ್ಯ ಆಗೋಲ್ಲ. ಅಟ್ಲೀಸ್ಟ್ ಒಂದ್ 3-4 ದಿವಸ ಮೇಲೆ ಒಂದೊಂದೇ ಹೊರಗೆ ಎಳೆಯಾಗಿ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ನಂತರ ಅದ್ರ ಬಗ್ಗೆ ಹೇಳ್ಬೋದು, ನಿರ್ದಿಷ್ಟವಾಗಿ ಸದ್ಯಕ್ಕೆ ಹೇಳಕ್ಕಾಗಲ್ಲ. ಈಗ ರಾಜ್ಯ ರಾಜಕಾರಣ ವಿಚಾರ ಸಭೆಯನ್ನ ಮಾಡಿದ್ರಿ, ಮತ್ತೆ ಮೈಸೂರಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ. ಏನು ಕಾರ್ಯಕ್ರಮ ನಮ್ಗೆ ಇಲಾಖೆಗೆ ಸಂಬಂಧಪಟ್ಟದ್ದು, ಸಾಮಾಜಿಕವಾಗಿ ಕಾರ್ಯಕ್ರಮ ಇದ್ದೇ ಇರುತ್ತೆ. ನಾವು ಬಂದಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಸೊ ಬಂದು ಭೇಟಿ ಆಗ್ತಾರೆ ಎಲ್ಲ ಯಾವಾಗಲೂ ಬಂದಾಗ. ಅವ್ರ ಸಮಸ್ಯೆ ನಮ್ಮ ಇಲಾಖೆಗೆ ಸಂಬಂಧ ಇರ್ಬೋದು, ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ನಮ್ಮ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ರೆ ಅದನ್ನು ಸರ್ಕಾರದ ಮುಂದೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಎಲ್ಲಿಗೆ ಬಂದಿದೆ? ಸದ್ಯ ಇಲ್ಲ, ಅಂತ ವಿಚಾರ ಯಾವುದು ಪಕ್ಷದ ಮುಂದಿಲ್ಲ. ಸೊ ಬಂದಾಗ ಅದನ್ನ ನಮ್ಗಿಂತ ಮೇಲ್ಗಡೆ ಇದ್ದಾರೆ ವರಿಷ್ಠರು, ಅವರು ಅದನ್ನ ನಿರ್ಧಾರ ಮಾಡ್ತಾರೆ. ಪ್ರೆಸಿಡೆಂಟ್ ಕೂಡ ದೆಹಲಿಯಲ್ಲಿ ಇದ್ದಾರೆ ಸರ್. ಇಂಥ ಸಂದರ್ಭದಲ್ಲಿ ಈ ರೀತಿ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇರುವಂತದ್ದು ಯಾವ ರೀತಿಯ ಸಂದೇಶವನ್ನು ಪಾಸ್ ಮಾಡ್ತಾ ಇರ್ತಾರೆ? ಅದು ಕೇಂದ್ರ ಸರ್ಕಾರ ಪತ್ತೆ ಹಚ್ಚಬೇಕು, ನಾವು ಹಚ್ಚಕ್ಕಾಗಲ್ಲ. ಐವಿ ಇದೆ, ಬೇರೆ ಬೇರೆ ಏಜೆನ್ಸಿಗಳಿದೆ, ರಾ ಇದೆ, ಅವ್ರ ಕೆಲಸ ಅದು. ಅದನ್ನ ದಿನನಿತ್ಯ ನಡೆದಾನೆ ಇರ್ತೈತಿ, ಏನು ಹೊಸದಲ್ಲ, ನಡೀತಾನೆ ಇರ್ತೈತಿ. ಸಮಗ್ರ ತನಿಖೆ ಆಗ್ಬೇಕಾಗತ್ತೆ, ತಕ್ಷಣ ಹೇಳಿಕ್ಕೆ ಆಗೋಲ್ಲ. ಸಮಗ್ರ ತನಿಖೆ ಆಗ್ಲಿ, ವೇಟ್ ಮಾಡೋಣ. ಈಗ ಅದನ್ನ ಖಂಡಿಸ್ತೀವಿ. ಆ ಘಟನೆ ಆಗಬಾರದಿತ್ತು, ಆಗಿದೆ. ಮುಂದೆ ಆಗದಂಗೆ ಕೇಂದ್ರ ಸರ್ಕಾರ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.